ಗ್ರ್ಯಾಂಡ್ ಫಿನಾಲೆ ಹತ್ತಿರ ಬರ್ತಾ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಒಬ್ಬರ ಹೆಸರನ್ನ ಜಾಸ್ತಿ ಹೇಳ್ತಾ ಇದ್ದಾರೆ, ಹನುಮಂತು ಅಂತ ಹೇಳಿಬಿಟ್ಟು. ಸೊ ಹನುಮಂತು ಬಗ್ಗೆ ನಿಮಗಿರುವಂಥ ಒಪಿನಿಯನ್, ಗೆಲ್ತಾರ, ಕಪ್ ತಗೋತಾರ? ಚಾನ್ಸಸ್ ತುಂಬಾ ಇದೆ. ಯಾಕಂದರೆ ಇದುವರೆಗೂ ವೈಲ್ಡ್ ಕಾರ್ಡ್ ಎಂಟ್ರಿ ಬಂದವರು ಯಾರೂ ಕಪ್ ಗೆದ್ದಿಲ್ಲ. ಸೊ ಇವ್ರು ಗೆದ್ದರೆ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಬಟ್ ಡೆಫಿನೆಟಾಗಿ ಬೇರೆ ಕಂಟೆಸ್ಟೆಂಟ್ಸ್ಗಳು ಡಿಸಪಾಯಿಂಟ್ ಆಗೇ ಆಗುತ್ತೆ. ಯಾಕಂದರೆ ಮೊದಲಿಂದ ನಾವಿದ್ದೀವಿ, ನಮ್ಗೆ ಸಿಕ್ಕಿದ್ದೇ ಇರೋದು ಅವ್ರಿಗೆ ಸಿಕ್ಕಿದೆ ಅನ್ನೋದು. ಯಾಕಂದರೆ ಈಗ ಹೊರಗಡೆ ನಾವು ಶೋ ನೋಡಿಕೊಂಡು ಒಳಗಡೆ ಹೋಗಿ ಆಟ ಆಡೋದು ಇಟ್ ವಿಲ್ ಬಿ ಲಿಟಲ್ ಈಸಿ. ಸೊ ಹನುಮಂತವರು 4 ವಾರ ಆದಮೇಲೆ ಬಂದಿದ್ದನ್ನು ಅವ್ರಿಗೆ ಸ್ವಲ್ಪ ಈಸಿನೇ ಆಯಿತು. ಸೊ ಹಿಂಗೆ ಆಡಬೇಕು, ಏನು ಮಾಡಬೇಕು ಅಂದರೆ ವಿಕ್ರಮ್ ಅಂದರೆ ಹಿಂಗಿರ್ತಾರೆ, ಭವ್ಯ ಅಂದರೆ ಹೆಂಗಿರ್ತಾರೆ, ಅಥವಾ ಧನರಾಜ್ ಅಂದರೆ ಹೆಂಗಿರ್ತಾರೆ. ಸೊ ಇಲ್ಲಿ ಹ್ಯಾವ್ ಒನ್ ಐಡಿಯಾ. ಸೊ ಹಾಗಾಗಿ ಅವ್ರಿಗೆ ಈಸಿ ಆಗಿದೆ. ಸೊ ಈಸ್ ವೆರಿ ಲಕ್ಕಿ. ಈಗ ಅವ್ರು ಎಲ್ಲ ರಿಯಾಲಿಟಿ ಶೋಲ್ಲೂ ಗೆದ್ದಿದ್ದಾರೆ ನಾನು ಅಂದ್ಕೊಂಡಿರೋ ಹಾಗೆ. ಸೊ ಸಿಂಪತಿ ತುಂಬ ವರ್ಕ್ ಆಗ್ತಾಯಿದೆ ಹನುಮಂತಗೆ. ಅವರು ಪಂಚ ಉಟ್ಕೊಂಡು ಪೆದ್ದಂಗಿರೋದು, ಪೆದ್ದ ಏನಲ್ಲ, ಶಾಣೆ ಇದಾನವ. ಸೊ ಆ ಥರ ಇರೋದೇ ಅವ್ರಿಗೆ ಪ್ಲಸ್ ಆಗ್ತಾಯಿದೆ. ಸಿಂಪತಿ ವರ್ಕ್ ಸಮ್ಟೈಮ್ಸ್, ಏನೂ ಮಾಡೋಕ್ಕಾಗಲ್ಲ. ಇನ್ನು ಬಿಗ್ ಬಾಸಲ್ಲಿ ನಾವು ರಿಯಲ್ ಆಗಿದ್ದೀವಿ, ನಾವಾಗೇ ಇದ್ದೀವಿ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ರಿಯಲ್ ಆಗಿ ಆಟ ಆಡ್ಕೊಂಡು ಬಂದಿರೋದು ಅಂದರೆ ಅವರಾಗೆ ಇದ್ದವ್ರು ಯಾರು, ಆ್ಯಂಡ್ ಮುಖವಾಡ ಹಾಕ್ಕೊಂಡು ಇಲ್ಲಿ ತನಕ ಬಂದಿರೋರು ಯಾರು ಹಂಸ ಪ್ರಕಾರ? ಮೋಸ್ಟ್ ಆಫ್ ದಮ್ ಯಾರು ಅವರಾಗಿರಲೇ ಇಲ್ಲ. ಯಾಕಂದರೆ ಎಲ್ಲರೂ ಸೀಸನ್ಸ್ಗಳನ್ನ ನೋಡ್ಕೊಂಡು ಬಂದು, ಸೊ ಹಿಂಗಿದ್ರೆ ವರ್ಕ್ ಆಗತ್ತೆ. ಸೊ ನಾವೊಂದು ಈ ಥರದೊಂದು ಪೇರ್ ಕ್ರಿಯೇಟ್ ಮಾಡಿಕೊಂಡ್ರೆ, ಅಥವಾ ಫ್ರೆಂಡ್ಶಿಪ್ ಕ್ರಿಯೇಟ್ ಮಾಡಿಕೊಂಡ್ರೆ, ಅಥವಾ ಇವ್ರ ಜೊತೆ ನಾವು ಟಕ್ಕರ್ ಮಾಡಿದ್ರೆ ನಾವು ಜಾಸ್ತಿ ದಿವಸ ಉಳಿತೀವಿ ಅಂತ ಅಂದ್ಕೊಂಡೇ ಬಂದಿದ್ದಾರೆ. ಯಾರು ಅವರಿಲ್ಲ. ನಾಟ್ 100% ಡೆಫಿನೆಟ್ಲಿ. ಡ್ರಾಮಾ ಅಂತಲ್ಲದೆ ಪ್ಲ್ಯಾನಿಂಗ್ ಸ್ಟ್ರಾಟಜೀಸ್ ಮಾಡ್ತಾನೆ ಇದ್ದಾರೆ. ಒಂದು ಗೇಮಿಗೆ ಸ್ಟ್ರಾಟಜೀಸ್ ಬೇಕು. ನಾವಾಗ ಇದ್ದೋಗ್ಬಿಟ್ರೆ ಜಗದೀಶ್ ಅವ್ರ ಥರ ಆಗುತ್ತೆ. ಸೊ ಈಗ ಜಗದೀಶ್ ಅವರಾಗೇ ಇದ್ದರು. ಅವರು ಹೊರಗಡೆ ಹೆಂಗೆ ಮಾತಾಡ್ತಾರೋ ಒಳಗಡೆನೂ ಅದೇ ರೀತಿ ಮಾತಾಡ್ತಾರೆ. ಅವ್ರು ಬಿಗ್ ಬಾಸ್ಗೂ ಕೇರ್ ಮಾಡಿದವರಲ್ಲ. ಸೊ ಶೋ ಯಾರಿಗೂ ಬಿಟ್ಟಿಲ್ಲ. ಅವರು ಎಲ್ಲರ ಬಗ್ಗೆ ಅಲ್ಲಿ ಎಕ್ಸ್ಪೋಸ್ ಬಿಗ್ ಬಾಸ್ ಅಂತ ಹೇಳಿದ್ದಾರೆ. ಹಾಗೆ ಹೀಗೆ ಕಂಟೆಸ್ಟೆಂಟ್ಸ್ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡಿದ್ದಾರೆ. ಸೊ ಅವ್ರು ಒಳಗಡೆ ಇದ್ದಾಗೂ ಹಾಗೆ, ಹೊರಗಡೆ ಇದ್ದಾಗಲೂ ಇವಾಗಲೂ ಹಾಗೆ ಇದ್ದಾರೆ. ಸೊ ಇದ್ದಾಗ ಕಷ್ಟ ಆಗ್ಬಿಡುತ್ತೆ ಟು ಬಿ ಇನ್ ದ ಗೇಮ್. ಎಲ್ಲಿ ಸುಮ್ಮನೆ ಇರಬೇಕು, ಎಲ್ಲಿ ಮಾತಾಡಬೇಕು, ಎಲ್ಲಿ ನಮ್ಮ ತನ ತೋರಿಸ್ಕೋಬೇಕು, ಎಲ್ಲಿ ಹೈಡ್ ಮಾಡಬೇಕು ಅಂತ ಇರೋರು ಮಾತ್ರ ಅಲ್ಲಿ ಉಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಕೆಲವರು ಉಳ್ಕೊಂಡಿದ್ದಾರೆ ಬೈ ಹಾರ್ಡ್ ವರ್ಕ್, ಕೆಲವರು ಬೈ ಲಕ್ಕೇ ಉಳ್ಕೊಂಡಿರೋದು. ಜನ ವೋಟ್ ಮಾಡಿದ್ದಾರೆ, ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಇರೋರು ವೋಟ್ ಮಾಡಿ ಅವ್ರನ್ನ ಉಳಿಸ್ಕೊಂಡಿದ್ದಾರೆ. ಸೊ ಬೈ ಲಕ್, ಹಾರ್ಡ್ ವರ್ಕ್ ಎರಡೂ ಮಾತಾಗುತ್ತೆ. ಇನ್ನು ಜಗದೀಶ್ ಅಂತ ಹೇಳಿದ ತಕ್ಷಣ ನಂಗೆ ನೆನಪಾಯಿತು, ಅವರೊಂದು ನೇಮ್ ಕಟ್ಟಿರ್ತಾರೆ, ಡಾರ್ಲಿಂಗ್ ಅಂತ ಕರಿತಾ ಇರ್ತಾರೆ ನಿಮಗೆ. ಸೊ ಹಂಸ್ ಅಂತಲೂ ಕರಿತಾ ಇರ್ತಾರೆ, ಡಾರ್ಲಿಂಗ್. ಓಕೆ, ರೈಟ್. ಅಲ್ಲ, ಒಂದ್ಸಲ ಎಲ್ಲೋ ಜಗದೀಶ್ ಅವರು ಐ ಲವ್ ಯು ಮೈ ಡಾರ್ಲಿಂಗ್ ಅಂತೆಲ್ಲ ಹೇಳಿರೋದುಂಟು. ಕ್ಯಾಪ್ಟನು ಐ ಲವ್ ಯು ಕ್ಯಾಪ್ಟನ್ ಅಂತ ಹೇಳ್ತಿದ್ರು, ಹಂಸ್ ಅಂತ ಜಾಸ್ತಿ ಹೇಳ್ತಾ ಇದ್ರು. ಆ ನೇಮ್ ಇಲ್ಲೂ ಹೊರಗಡೆ ಯಾರಾದರೂ ನಿಮ್ಮ ಫ್ಯಾನ್ಸ್ಗಳು ಕರೆಯೋದು ಆ ಥರ ಕ್ಯಾರಿ ಆಗಿದೆಯಾ? ಈಗ ಹಂಸ್ ಅನ್ನೋದು ತುಂಬ ಫೇಮಸ್ ಆಗಿಬಿಟ್ಟಿದೆ. ಸೊ ನಾನು ಎಲ್ಲೋದು ಜಗದೀಶ್ ಅವ್ರನ್ನ ಎಲ್ಲಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಲೈಕ್ ಇಸ್ ನೇಮ್ ಇಸ್ ಟ್ಯಾಗ್ಡ್ ವಿತ್ ಮೀ ಅಂತ ಅನಿಸ್ತಾ ಇದೆ ಎಲ್ಲೋ ಒಂದು ಕಡೆ. ಇಟ್ ಶುಡಂಟ್ ಬಿಕಮ್ ನೆಗೆಟಿವ್, ಹೋಪ್ಫುಲಿ ಅಷ್ಟೇ. ಫೈನಲಿ ನಿಮ್ಮ ಸಿನಿಮಾದ ಮುಖಾಂತರ ಈಗ ಹಂಸ ಅವ್ರು ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಬ್ಯುಸಿ ಆಗ್ತಾರೆ ಅನ್ನುವಂಥದ್ದು. ಬಟ್ ಒಂದು ಪ್ರಶ್ನೆಗೆ ಉತ್ತರ ನಿಮಗೆ ಸಿಗ್ತಾ? ಬಿಕಾಸ್ ನಾನು ಸ್ಟಾರ್ಟಿಂಗಲ್ಲಿ ಕೇಳಿದ್ದೆ, ನೀವು ಆಚೆ ಬಂದಾಗ ನೀವು ಯಾಕೆ ಆಚೆ ಬಂದ್ರಿ, ಏನು ರೀಸನ್ ಇರ್ಬೋದು ಅಂತ ಹೇಳ್ಬಿಟ್ಟು ನೀವು ಗೊತ್ತಿಲ್ಲ ಅಂತಲೇ ಹೇಳಿದ್ರಿ. ಸೊ ಇವಾಗ ಉತ್ತರ ಸಿಗ್ತಾ? ಬಿಕಾಸ್ ನೀವು ನೋಡ್ತಾ ಇದ್ದೀರಾ ರಿಯಲ್ ಆಗಿ ಶೋನ. ಅಂದರೆ ಅಲ್ಲಿ ಬಿಗ್ ಬಾಸ್ ಮನೇಲಿ ಇನ್ಸ್ಟೆಂಟಾಗಿ ರಿಯಾಕ್ಟ್ ಮಾಡಬೇಕು ಅಂತ ಅನಿಸುತ್ತೆ. ಏನು ಅನ್ಸುತ್ತೆ ಅದು ಹೇಳ್ಬಿಡ್ಬೇಕು ಅನಿಸುತ್ತೆ. ತುಂಬ ಮೆಂಟಲ್ ಪ್ರೆಷರ್ ತೊಗೋಬಾರ್ದು. ಸೊ ಅದೆಲ್ಲ ಒಂದು ಕಡೆ ನನಗೆ ಮೈನಸ್ ಆಯಿತು ಅಂತ ಅನಿಸುತ್ತೆ. ಐ ಟುಕ್ ಟೈಮ್ ಟು ರಿಯಾಕ್ಟ್ ಆರ್ ಟು ಸ್ಟ್ಯಾಂಡ್ ಫಾರ್ ಮೈ ಸೆಲ್ಫ್. ಸೊ ಅದಕ್ಕೋಸ್ಕರ ಮೈನಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇನ್ನೇನು ಸಿನಿಮಾ ಮುಹೂರ್ತ ಆರಂಭ ಆಗಿದೆ, ಶೂಟಿಂಗ್ ಕೂಡ ಆರಂಭ ಆಗುತ್ತೆ. ಇನ್ನೊಂದು ವಿಷಯ, ಈಗ ಬಿಗ್ ಬಾಸ್ಗೆ ಹೋಗಿದ್ರು, ಹಾಗಾಗಿ ಸುದೀಪ್ ಅವ್ರ ಪ್ರೊಡಕ್ಷನಲ್ಲಿ ಅಪರ್ಚುನಿಟಿ ಕೊಟ್ಟರು ಅನ್ನೋದು ದಯವಿಟ್ಟು ಯಾರು ಅನ್ಕೋಬಾರ್ದು. ಯಾಕಂತಂದರೆ ಇಲ್ಲಿ ಸುದೀಪ್ ಸರು ಮನೆಯೊಳಗಡೆ ಇರೋ ಕಂಟೆಸ್ಟೆಂಟ್ಸ್ಗೆ ಭೇದ ಭಾವ ಮಾಡಲ್ಲ. ಅವ್ರ ಫೇವ್ರೆಟ್ ಇವ್ರ ಫೇವ್ರೆಟ್ ಅಂತ. ಯಾರು ಆಡ್ತಾರೆ ಅವ್ರ ಪರ ಮಾತಾಡ್ತಾರೆ, ಯಾರು ಆಡಲ್ಲ ಅವ್ರನ್ನ ತಿದ್ದುತ್ತಾರೆ. ಸೊ ಹಾಗಿರುವಾಗ ಡೆಫಿನೆಟ್ಲಿ ದಿಸ್ ಆಪರ್ಚುನಿಟಿ ಈಸ್ ನಾಟ್ ಜಸ್ಟ್ ಬಿಕಾಸ್ ಐ ವೆಂಟ್ ಟು ಬಿಗ್ ಬಾಸ್. ಈ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ, ಸೊ ಈ ಪಾತ್ರ ನಾನು ತೂಗಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಸುದೀಪ್ ಸರ್ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಾನು ಈ ಪಾತ್ರ ಮಾಡ್ತಿರೋದು. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ್ಯಾಟ್. ಬಟ್
ಡೈರೆಕ್ಟ್ರಿಗೆ ಅನಿಸಿದೆ ಇವರು ಆ ಪಾತ್ರನ ಮಾಡ್ಬೋದು ಅಂತ. ಸೊ ಹಾಗಾಗಿ ನಾನು ಈ ಸಿನಿಮಾದಲ್ಲಿದ್ದೀನಿ, ಈ ಪಾತ್ರದಲ್ಲಿದ್ದೀನಿ. ಸೊ ಯಾರು ಅದನ್ನು ಇದಕ್ಕೆ ದಯವಿಟ್ಟು ಲಿಂಕ್ ಮಾಡ್ಕೋಬೇಡಿ, ಕನೆಕ್ಟ್ ಮಾಡ್ಕೋಬೇಡಿ. ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಬಿಗ್ ಬಾಸ್. ಸೊ ಯಾರು ಪಾತ್ರಕ್ಕೆ ಸೂಟ್ ಆಗ್ತಾರೆ ಅನ್ನೋದಕ್ಕೆ ಅವ್ರಿಗೆ ನಾನು ಪಾತ್ರ ಸೂಟ್ ಆಗ್ತೀನಿ ಅಂತ ಅನಿಸಿದೆ. ಸೊ ಹಾಗಾಗಿ ತೊಗೊಂಡಿದ್ದಾರೆ. ಸೊ ಇಟ್ಸ್ ಆಲ್ ಲೈಕ್ ಡೈರೆಕ್ಟರುಗಳು ಒಂದು ಕಲ್ಪನೆಗೆ ಅವರು ಇಟ್ಕೊಂಡಿರ್ತಾರಲ್ಲ ಈ ಥರ ಇರಬೇಕು ಅಂತ. ಸೊ ಅದಕ್ಕೆ ನಾನು ಮ್ಯಾಚ್ ಆಗಿದ್ದೀನಿ. ಸೊ ದಟ್ಸ್ ವೈ ಐ ಆಮ್ ಹಿಯರ್ ಅಷ್ಟೇ. ಡೆಫಿನೆಟಾಗಿ ಬಿಗ್ ಬಾಸ್ ನನಗೆ ಪಾಪ್ಯುಲಾರಿಟಿ ನೇಮ್ ಕೊಟ್ಟಿದೆ, ಇಲ್ಲ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಬಟ್ ಅದೇ ಅವಕಾಶಗಳು ಹೇಗಾಗುತ್ತೆ ಅಂತಂದರೆ ಅದೃಷ್ಟ ಅವಕಾಶ ತಂದು ಕೊಡುತ್ತೆ. ಬಟ್ ಅದನ್ನು ಉಳಿಸ್ಕೊಂಡು ಹೋಗೋದು ನಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ ಮಾತ್ರ ನಾವು ಅದನ್ನು ಉಳಿಸ್ಕೊಂಡು ಹೋಗ್ತೀವಿ. ಇನ್ನು ಫೈನಲಿ ನಿಮ್ಮ ಸಿನಿಮಾದ ಮುಖಾಂತರ, ಬಿಕಾಸ್ ಯಾವುದೇ ಒಂದು ಸಿನಿಮಾ ಬರ್ತಾ ಇದೆ ಅಂತ ಅಂದರೆ ಜನ ಒಂದು ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಇವರಿಂದ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸೊ ಹಂಸ ಅವರು ಏನೇನು ಪ್ರಾಮಿಸ್ ಮಾಡ್ತಾರೆ ಸಿನಿಮಾದ ಮುಖಾಂತರ? ಸ್ಕ್ರಿಪ್ಟ್ ಚೆನ್ನಾಗಿದೆ ಸಿನಿಮಾದು, ಒಂದೊಳ್ಳೆ ಸ್ಕ್ರಿಪ್ಟು ಚೆನ್ನಾಗಿದೆ, ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಅವ್ರ ಸಿನಿಮಾ ಬಗ್ಗೆ ಹಾಗೆ ಹೇಳ್ತಾರೆ ಚೆನ್ನಾಗಿದೆ ಅಂತ. ಬಟ್ ನನ್ನ ಕತೆ ನಾನು ಬ್ರೀಫ್ ಮಾಡಿದಾಗ ಡೈರೆಕ್ಟ್ರು ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು. ಆ್ಯಂಡ್ ಈ ಹ್ಯಾಸ್ ವೆರಿ ಗುಡ್ ವಿಷನ್, ಅಂದರೆ ಏನು ಬೇಕು ಏನು ಬೇಡ ಅನ್ನೋದು ಅವರು ಈ ಹ್ಯಾಸ್ ವೆರಿ ಗುಡ್ ಕ್ಲಿಯರ್ ವಿಷನ್ ಇದೆ. ಸೊ ಹಾಗಾಗಿ ಸಿನಿಮಾ ಚೆನ್ನಾಗಿ ಬರುತ್ತೆ. ಅಂದರೆ ಸುದೀಪ್ ಸರ್ ಅವ್ರ ಅಕ್ಕನ ಮಗ ಫಸ್ಟ್ ಟೈಮು ಸಿನಿಮಾದಲ್ಲಿ ಮಾಡ್ತಿರೋದು, ಲಾಂಚ್ ಆಗ್ತಿರೋದು. ಸೊ ಹೀಲ್ ಗಿವ್ ಇಸ್ ಬೆಸ್ಟ್ ಅಂತ ಅಂದ್ಕೊತೀನಿ. 100% ಕೊಟ್ಟೇ ಕೊಡ್ತಾರೆ. ಸುದೀಪ್ ಸರ್ ಡೆಫಿನೆಟ್ಲಿ ಬೇರೆಯವ್ರಿಗೆಲ್ಲ ಮಾರ್ಗದರ್ಶನ ಮಾಡ್ತಾರೆ ಅಂದಾಗ ಅವ್ರಿಗೂ ಮಾರ್ಗದರ್ಶನ ಮಾಡಿರ್ತಾರೆ. ಸೊ ಹಾಗಾಗಿ ಅವ್ರ ಮಾರ್ಗದರ್ಶನದಲ್ಲಿ ಬಂದಿರೋಂಥ ಹುಡುಗ, ಸೊ ಅವರಷ್ಟೇ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಅನ್ಕೋತೀನಿ. ಐ ವಿಶ್. ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮೂವಿಗೆ ಅಂತ ಹೇಳ್ತಾ ಧನ್ಯವಾದ. ಇದಿಷ್ಟು ಹಂಸ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮ್ರಾ ಪರ್ಸನ್ ಶಿವು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಗ್ರ್ಯಾಂಡ್ ಫಿನಾಲೆ ಹತ್ತಿರ ಬರ್ತಾ ಇರೋದ್ರಿಂದ ಕೇಳ್ತಾ ಇದ್ದೀನಿ. ಸೊ ಎಲ್ಲರೂ ಕೂಡ ಒಬ್ಬರ ಹೆಸರನ್ನ ಜಾಸ್ತಿ ಹೇಳ್ತಾ ಇದ್ದಾರೆ, ಹನುಮಂತು ಅಂತ ಹೇಳಿಬಿಟ್ಟು. ಸೊ ಹನುಮಂತು ಬಗ್ಗೆ ನಿಮಗಿರುವಂಥ ಒಪಿನಿಯನ್, ಗೆಲ್ತಾರ, ಕಪ್ ತಗೋತಾರ? ಚಾನ್ಸಸ್ ತುಂಬಾ ಇದೆ. ಯಾಕಂದರೆ ಇದುವರೆಗೂ ವೈಲ್ಡ್ ಕಾರ್ಡ್ ಎಂಟ್ರಿಲಿ ಬಂದವರು ಯಾರೂ ಕಪ್ ಗೆದ್ದಿಲ್ಲ. ಸೊ ಇವ್ರು ಗೆದ್ದರೆ ಹಿಸ್ಟ್ರಿ ಕ್ರಿಯೇಟ್ ಆಗುತ್ತೆ. ಬಟ್ ಡೆಫಿನೆಟಾಗಿ ಬೇರೆ ಕಂಟೆಸ್ಟೆಂಟ್ಸ್ಗಳು ಡಿಸಪಾಯಿಂಟ್ ಆಗೇ ಆಗುತ್ತೆ. ಯಾಕಂದರೆ ಮೊದಲಿಂದ ನಾವಿದ್ದೀವಿ, ನಮ್ಗೆ ಸಿಕ್ಕಿದ್ದೇ ಇರೋದು ಅವ್ರಿಗೆ ಸಿಕ್ಕಿದೆ ಅನ್ನೋದು. ಯಾಕಂದರೆ ಈಗ ಹೊರಗಡೆ ನಾವು ಶೋ ನೋಡಿಕೊಂಡು ಒಳಗಡೆ ಹೋಗಿ ಆಟ ಆಡೋದು ಇಟ್ ವಿಲ್ ಬಿ ಲಿಟಲ್ ಈಸಿ. ಸೊ ಹನುಮಂತವರು 4 ವಾರ ಆದಮೇಲೆ ಬಂದಿದ್ದನ್ನು ಅವ್ರಿಗೆ ಸ್ವಲ್ಪ ಈಸಿನೇ ಆಯಿತು. ಸೊ ಹಿಂಗೆ ಆಡಬೇಕು, ಏನು ಮಾಡಬೇಕು ಅಂದರೆ ವಿಕ್ರಮ್ ಅಂದರೆ ಹಿಂಗಿರ್ತಾರೆ, ಭವ್ಯ ಅಂದರೆ ಹೆಂಗಿರ್ತಾರೆ, ಅಥವಾ ಧನರಾಜ್ ಅಂದರೆ ಹೆಂಗಿರ್ತಾರೆ. ಸೊ ಇಲ್ಲಿ ಹ್ಯಾವ್ ಒನ್ ಐಡಿಯಾ. ಸೊ ಹಾಗಾಗಿ ಅವ್ರಿಗೆ ಈಸಿ ಆಗಿದೆ. ಸೊ ಈಸ್ ವೆರಿ ಲಕ್ಕಿ. ಈಗ ಅವ್ರು ಎಲ್ಲ ರಿಯಾಲಿಟಿ ಶೋಲ್ಲೂ ಗೆದ್ದಿದ್ದಾರೆ ನಾನು ಅಂದ್ಕೊಂಡಿರೋ ಹಾಗೆ. ಸೊ ಸಿಂಪತಿ ತುಂಬ ವರ್ಕ್ ಆಗ್ತಾಯಿದೆ ಹನುಮಂತಗೆ. ಅವರು ಪಂಚ ಉಟ್ಕೊಂಡು ಪೆದ್ದಂಗಿರೋದು, ಪೆದ್ದ ಏನಲ್ಲ, ಶಾಣೆ ಇದಾನವ. ಸೊ ಆ ಥರ ಇರೋದೇ ಅವ್ರಿಗೆ ಪ್ಲಸ್ ಆಗ್ತಾಯಿದೆ. ಸಿಂಪತಿ ವರ್ಕ್ ಸಮ್ಟೈಮ್ಸ್, ಏನೂ ಮಾಡೋಕ್ಕಾಗಲ್ಲ. ಇನ್ನು ಬಿಗ್ ಬಾಸಲ್ಲಿ ನಾವು ರಿಯಲ್ ಆಗಿದ್ದೀವಿ, ನಾವಾಗೇ ಇದ್ದೀವಿ ಅಂತ ಎಲ್ಲರೂ ಕೂಡ ಹೇಳ್ತಾರೆ. ಸೊ ನಿಮ್ಮ ಪ್ರಕಾರ ರಿಯಲ್ ಆಗಿ ಆಟ ಆಡ್ಕೊಂಡು ಬಂದಿರೋದು ಅಂದರೆ ಅವರಾಗೆ ಇದ್ದವ್ರು ಯಾರು, ಆ್ಯಂಡ್ ಮುಖವಾಡ ಹಾಕ್ಕೊಂಡು ಇಲ್ಲಿ ತನಕ ಬಂದಿರೋರು ಯಾರು ಹಂಸ ಪ್ರಕಾರ? ಮೋಸ್ಟ್ ಆಫ್ ದಮ್ ಯಾರು ಅವರಾಗಿರಲೇ ಇಲ್ಲ. ಯಾಕಂದರೆ ಎಲ್ಲರೂ ಸೀಸನ್ಸ್ಗಳನ್ನ ನೋಡ್ಕೊಂಡು ಬಂದು ಸೊ ಹಿಂಗಿದ್ರೆ ವರ್ಕ್ ಆಗುತ್ತೆ. ಸೊ ನಾವೊಂದು ಈ ಥರದೊಂದು ಪೇರ್ ಕ್ರಿಯೇಟ್ ಮಾಡಿಕೊಂಡ್ರೆ, ಅಥವಾ ಫ್ರೆಂಡ್ಶಿಪ್ ಕ್ರಿಯೇಟ್ ಮಾಡಿಕೊಂಡ್ರೆ, ಅಥವಾ ಇವ್ರ ಜೊತೆ ನಾವು ಟಕ್ಕರ್ ಮಾಡಿದ್ರೆ ನಾವು ಜಾಸ್ತಿ ದಿವಸ ಉಳಿತೀವಿ ಅಂತ ಅಂದ್ಕೊಂಡೇ ಬಂದಿದ್ದಾರೆ. ಯಾರು ಅವ್ರಿಲ್ಲ. ನಾಟ್ 100% ಡೆಫಿನೆಟ್ಲಿ. ಡ್ರಾಮಾ ಅಂತಲ್ಲದೆ ಪ್ಲ್ಯಾನಿಂಗ್ ಸ್ಟ್ರಾಟಜೀಸ್ ಮಾಡ್ತಾನೆ ಇದ್ದಾರೆ. ಒಂದು ಗೇಮಿಗೆ ಸ್ಟ್ರಾಟಜೀಸ್ ಬೇಕು. ನಾವಾಗಿ ಇದ್ದೋಗ್ಬಿಟ್ರೆ ಜಗದೀಶ್ ಅವ್ರ ಥರ ಆಗುತ್ತೆ. ಸೊ ಈಗ ಜಗದೀಶ್ ಅವರಾಗೇ ಇದ್ದರು. ಅವರು ಹೊರಗಡೆ ಹೆಂಗೆ ಮಾತಾಡ್ತಾರೋ ಒಳಗಡೆನೂ ಅದೇ ರೀತಿ ಮಾತಾಡ್ತಾರೆ. ಅವ್ರು ಬಿಗ್ ಬಾಸ್ಗೂ ಕೇರ್ ಮಾಡಿದವರಲ್ಲ. ಸೊ ಶೋ ಯಾರಿಗೂ ಬಿಟ್ಟಿಲ್ಲ. ಅವರು ಎಲ್ಲರ ಬಗ್ಗೆನೂ ಅಲ್ಲಿ ಎಕ್ಸ್ಪೋಸ್ ಬಿಗ್ ಬಾಸ್ ಅಂತ ಹೇಳಿದ್ದಾರೆ. ಹಾಗೆ ಹೀಗೆ ಕಂಟೆಸ್ಟೆಂಟ್ಸ್ ಬಗ್ಗೆ ಎಲ್ಲರ ಬಗ್ಗೆ ಮಾತಾಡಿದ್ದಾರೆ. ಸೊ ಅವ್ರು ಒಳಗಡೆ ಇರೋದು ಇದ್ದಾಗೂ ಹಾಗೆ, ಹೊರಗಡೆ ಇದ್ದಾಗಲೂ ಇವಾಗಲೂ ಹಾಗೆ ಇದ್ದಾರೆ. ಸೊ ಇದ್ದಾಗ ಕಷ್ಟ ಆಗ್ಬಿಡತ್ತೆ ಟು ಬಿ ಇನ್ ದ ಗೇಮ್. ಎಲ್ಲಿ ಸುಮ್ಮನಿರಬೇಕು, ಎಲ್ಲಿ ಮಾತಾಡಬೇಕು, ಎಲ್ಲಿ ನಮ್ಮ ತನ ತೋರಿಸ್ಕೋಬೇಕು, ಎಲ್ಲಿ ಹೈಡ್ ಮಾಡಬೇಕು ಅಂತ ಇರೋರು ಮಾತ್ರ ಅಲ್ಲಿ ಉಳ್ಕೊಂಡಿದ್ದಾರೆ. ಸೊ ಹಾಗಾಗಿ ಕೆಲವರು ಉಳ್ಕೊಂಡಿದ್ದಾರೆ ಬೈ ಹಾರ್ಡ್ ವರ್ಕ್, ಕೆಲವರು ಬೈ ಲಕ್ಕೇ ಉಳ್ಕೊಂಡಿರೋದು. ಜನ ವೋಟ್ ಮಾಡಿದ್ದಾರೆ, ಫ್ಯಾನ್ಸ್ ಫಾಲೋಯಿಂಗ್ ಜಾಸ್ತಿ ಇರೋರು ವೋಟ್ ಮಾಡಿ ಅವ್ರನ್ನ ಉಳಿಸ್ಕೊಂಡಿದ್ದಾರೆ. ಸೊ ಬೈ ಲಕ್, ಹಾರ್ಡ್ ವರ್ಕ್ ಎರಡೂ ಮ್ಯಾಟರ್ ಆಗುತ್ತೆ.
ಇನ್ನು ಜಗದೀಶ್ ಅಂತ ಹೇಳಿದ ತಕ್ಷಣ ನಂಗೆ ನೆನಪಾಯ್ತು, ಅವರೊಂದು ನೇಮ್ ಕಟ್ಟಿರ್ತಾರೆ, ಡಾರ್ಲಿಂಗ್ ಅಂತ ಕರಿತಾ ಇರ್ತಾರೆ ನಿಮಗೆ. ಸೊ ಹಂಸ್ ಅಂತಲೂ ಕರಿತಾ ಇರ್ತಾರೆ, ಡಾರ್ಲಿಂಗ್. ಓಕೆ, ರೈಟ್. ಅಲ್ಲ, ಒಂದ್ಸಲ ಎಲ್ಲೋ ಜಗದೀಶ್ ಅವರು ಐ ಲವ್ ಯು ಮೈ ಡಾರ್ಲಿಂಗ್ ಅಂತೆಲ್ಲ ಹೇಳಿರೋದುಂಟು. ಕ್ಯಾಪ್ಟನ್ ಐ ಲವ್ ಯು ಕ್ಯಾಪ್ಟನ್ ಅಂತ ಹೇಳ್ತಿದ್ರು, ಹಂಸ್ ಅಂತ ಜಾಸ್ತಿ ಹೇಳ್ತಾ ಇದ್ರು. ಆ ನೇಮ್ ಇಲ್ಲೂ ಹೊರಗಡೆ ಯಾರಾದರೂ ನಿಮ್ಮ ಫ್ಯಾನ್ಸ್ಗಳು ಕರೆಯೋದು ಆ ಥರ ಕ್ಯಾರಿ ಆಗಿದೆಯಾ? ಈಗ ಹಂಸ್ ಅನ್ನೋದು ತುಂಬ ಫೇಮಸ್ ಆಗಿಬಿಟ್ಟಿದೆ. ಸೊ ನಾನು ಎಲ್ಲೋದು ಜಗದೀಶ್ ಅವ್ರನ್ನ ಎಲ್ಲಿ ಅಂತ ಕೇಳ್ತಾರೆ. ಸೊ ಹಾಗಾಗಿ ಲೈಕ್ ಇಸ್ ನೇಮ್ ಇಸ್ ಟ್ಯಾಗ್ಡ್ ವಿತ್ ಮೀ ಅಂತ ಅನಿಸ್ತಾ ಇದೆ ಎಲ್ಲೋ ಒಂದು ಕಡೆ. ಇಟ್ ಶುಡಂಟ್ ಬಿಕಮ್ ನೆಗೆಟಿವ್, ಹೋಪ್ಫುಲಿ ಅಷ್ಟೇ. ಫೈನಲಿ ನಿಮ್ಮ ಸಿನಿಮಾದ ಮುಖಾಂತರ ಈಗ ಹಂಸ ಅವ್ರು ಬಿಗ್ ಬಾಸಿಂದ ಆಚೆ ಬಂದ ಮೇಲೆ ಬ್ಯುಸಿ ಆಗ್ತಾರೆ ಅನ್ನುವಂಥದ್ದು. ಬಟ್ ಒಂದು ಪ್ರಶ್ನೆಗೆ ಉತ್ತರ ನಿಮಗೆ ಸಿಕ್ತಾ? ಬಿಕಾಸ್ ನಾನು ಸ್ಟಾರ್ಟಿಂಗಲ್ಲಿ ಕೇಳಿದ್ದೆ, ನೀವು ಆಚೆ ಬಂದಾಗ ನೀವು ಯಾಕೆ ಆಚೆ ಬಂದ್ರಿ, ಏನು ರೀಸನ್ ಇರ್ಬೋದು ಅಂತ ಹೇಳ್ಬಿಟ್ಟು ನೀವು ಗೊತ್ತಿಲ್ಲ ಅಂತಲೇ ಹೇಳಿದ್ರಿ. ಸೊ ಇವಾಗ ಉತ್ತರ ಸಿಕ್ತಾ? ಬಿಕಾಸ್ ನೀವು ನೋಡ್ತಾ ಇದ್ದೀರಾ ರಿಯಲ್ ಆಗಿ ಶೋನ. ಅಂದರೆ ಅಲ್ಲಿ ಬಿಗ್ ಬಾಸ್ ಮನೇಲಿ ಇನ್ಸ್ಟೆಂಟಾಗಿ ರಿಯಾಕ್ಟ್ ಮಾಡಬೇಕು ಅಂತ ಅನ್ಸುತ್ತೆ. ಏನು ಅನ್ಸುತ್ತೆ ಅದು ಹೇಳ್ಬಿಡ್ಬೇಕು ಅನಿಸುತ್ತೆ. ತುಂಬ ಮೆಂಟಲ್ ಪ್ರೆಷರ್ ತೊಗೋಬಾರ್ದು. ಸೊ ಅದೆಲ್ಲೋ ಒಂದು ಕಡೆ ನನಗೆ ಮೈನಸ್ ಆಯಿತು ಅಂತ ಅನಿಸುತ್ತೆ. ಐ ಟುಕ್ ಟೈಮ್ ಟು ರಿಯಾಕ್ಟ್ ಆರ್ ಟು ಸ್ಟ್ಯಾಂಡ್ ಫಾರ್ ಮೈ ಸೆಲ್ಫ್. ಸೊ ಅದಕ್ಕೋಸ್ಕರ ಮೈನಸ್ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಅಷ್ಟು ಬಿಟ್ಟರೆ ಇನ್ನೇನಿಲ್ಲ. ಇನ್ನೇನು ಸಿನಿಮಾ ಮುಹೂರ್ತ ಆರಂಭ ಆಗಿದೆ, ಶೂಟಿಂಗ್ ಕೂಡ ಆರಂಭ ಆಗುತ್ತೆ. ಇನ್ನೊಂದು ವಿಷಯ, ಈಗ ಬಿಗ್ ಬಾಸ್ಗೆ ಹೋಗಿದ್ರು, ಹಾಗಾಗಿ ಸುದೀಪ್ ಅವ್ರ ಪ್ರೊಡಕ್ಷನಲ್ಲಿ ಅಪರ್ಚುನಿಟಿ ಕೊಟ್ಟರು ಅನ್ನೋದು ದಯವಿಟ್ಟು ಯಾರು ಅನ್ಕೋಬಾರ್ದು. ಯಾಕಂತಂದರೆ ಇಲ್ಲಿ ಸುದೀಪ್ ಸರು ಮನೆಯೊಳಗಡೆ ಇರೋ ಕಂಟೆಸ್ಟೆಂಟ್ಸ್ಗೆ ಭೇದ ಭಾವ ಮಾಡಲ್ಲ. ಅವ್ರ ಫೇವ್ರೆಟ್ ಇವ್ರ ಫೇವ್ರೆಟ್ ಅಂತ. ಯಾರು ಆಡ್ತಾರೆ ಅವ್ರ ಪರ ಮಾತಾಡ್ತಾರೆ, ಯಾರು ಆಡಲ್ಲ ಅವ್ರನ್ನ ತಿದ್ದುತ್ತಾರೆ. ಸೊ ಹಾಗಿರುವಾಗ ಡೆಫಿನೆಟ್ಲಿ ದಿಸ್ ಆಪರ್ಚುನಿಟಿ ಇಸ್ ನಾಟ್ ಜಸ್ಟ್ ಬಿಕಾಸ್ ಐ ವೆಂಟ್ ಟು ಬಿಗ್ ಬಾಸ್. ಈ ಪಾತ್ರಕ್ಕೆ ನಾನು ಸೂಟ್ ಆಗ್ತೀನಿ, ಸೊ ಈ ಪಾತ್ರ ನಾನು ತೂಗಬಲ್ಲೆ ಅನ್ನೋ ಒಂದು ಕಾನ್ಫಿಡೆನ್ಸಿಂದ ಸುದೀಪ್ ಸರ್ ಗೊತ್ತಿದೆಯೋ ಇಲ್ವೋ ಗೊತ್ತಿಲ್ಲ ನಾನು ಈ ಪಾತ್ರ ಮಾಡ್ತಿರೋದು. ಐ ಆಮ್ ನಾಟ್ ಶ್ಯೂರ್ ಅಬೌಟ್ ದ್ಯಾಟ್. ಬಟ್ ಡೈರೆಕ್ಟ್ರಿಗೆ ಅನಿಸಿದೆ ಇವರು ಆ ಪಾತ್ರ ಮಾಡ್ಬೋದು ಅಂತ. ಸೊ ಹಾಗಾಗಿ ನಾನು ಈ ಸಿನಿಮಾದಲ್ಲಿದ್ದೀನಿ, ಈ ಪಾತ್ರದಲ್ಲಿದ್ದೀನಿ. ಸೊ ಯಾರು ಅದನ್ನು ಇದಕ್ಕೆ ದಯವಿಟ್ಟು ಲಿಂಕ್ ಮಾಡ್ಕೋಬೇಡಿ, ಕನೆಕ್ಟ್ ಮಾಡ್ಕೋಬೇಡಿ. ಇಟ್ ಇಸ್ ನಥಿಂಗ್ ಟು ಡೂ ವಿತ್ ಬಿಗ್ ಬಾಸ್. ಸೊ ಯಾರು ಪಾತ್ರಕ್ಕೆ ಸೂಟ್ ಆಗ್ತಾರೆ ಅನ್ನೋದಕ್ಕೆ ಅವ್ರಿಗೆ ನಾನು ಪಾತ್ರ ಸೂಟ್ ಆಗ್ತೀನಿ ಅಂತ ಅನಿಸಿದೆ. ಸೊ ಹಾಗಾಗಿ ತೊಗೊಂಡಿದ್ದಾರೆ. ಸೊ ಇಟ್ಸ್ ಆಲ್ ಲೈಕ್ ಡೈರೆಕ್ಟರುಗಳು ಒಂದು ಕಲ್ಪನೆಗೆ ಅವರು ಇಟ್ಕೊಂಡಿರ್ತಾರಲ್ಲ, ಈ ಥರ ಇರಬೇಕು ಅಂತ. ಸೊ ಅದಕ್ಕೆ ನಾನು ಮ್ಯಾಚ್ ಆಗಿದ್ದೀನಿ. ಸೊ ದಟ್ಸ್ ವೈ ಐ ಆಮ್ ಹಿಯರ್ ಅಷ್ಟೇ. ಡೆಫಿನೆಟಾಗಿ ಬಿಗ್ ಬಾಸ್ ನನಗೆ ಪಾಪ್ಯುಲಾರಿಟಿ ನೇಮ್ ಕೊಟ್ಟಿದೆ, ಇಲ್ಲ ಅಂತ ಖಂಡಿತವಾಗ್ಲೂ ಹೇಳಲ್ಲ. ಬಟ್ ಅದೇ ಅವಕಾಶಗಳು ಹೇಗಾಗುತ್ತೆ ಅಂತಂದರೆ ಅದೃಷ್ಟ ಅವಕಾಶ ತಂದುಕೊಡುತ್ತೆ. ಬಟ್ ಅದನ್ನು ಉಳಿಸ್ಕೊಂಡು ಹೋಗೋದು ನಮ್ಮಲ್ಲಿ ಟ್ಯಾಲೆಂಟ್ ಇದ್ದರೆ ಮಾತ್ರ ನಾವು ಅದನ್ನು ಉಳಿಸ್ಕೊಂಡು ಹೋಗ್ತೀವಿ. ಇನ್ನು ಫೈನಲ್ ನಿಮ್ಮ ಸಿನಿಮಾದ ಮುಖಾಂತರ, ಬಿಕಾಸ್ ಯಾವುದೇ ಒಂದು ಸಿನಿಮಾ ಬರ್ತಾ ಇದೆ ಅಂತ ಅಂದರೆ ಜನ ಒಂದು ಎಕ್ಸ್ಪೆಕ್ಟೇಷನ್, ನಿರೀಕ್ಷೆ ಇಟ್ಕೊಂಡಿರ್ತಾರೆ, ಇವರಿಂದ ನಾವು ಇದನ್ನು ಎಕ್ಸ್ಪೆಕ್ಟ್ ಮಾಡ್ಬೋದು ಅಂತ. ಸೊ ಹಂಸ ಅವರು ಏನೇನು ಪ್ರಾಮಿಸ್ ಮಾಡ್ತಾರೆ ಸಿನಿಮಾದ ಮುಖಾಂತರ? ಸ್ಕ್ರಿಪ್ಟ್ ಚೆನ್ನಾಗಿದೆ ಸಿನಿಮಾದು, ಒಂದೊಳ್ಳೆ ಸ್ಕ್ರಿಪ್ಟು ಚೆನ್ನಾಗಿದೆ. ಸಿನಿಮಾ ಚೆನ್ನಾಗಿದೆ. ಎಲ್ಲರೂ ಅವ್ರ ಸಿನಿಮಾ ಬಗ್ಗೆ ಹಾಗೆ ಹೇಳ್ತಾರೆ ಚೆನ್ನಾಗಿದೆ ಅಂತ. ಬಟ್ ನನಗೆ ಕತೆ ನಾನು ಬ್ರೀಫ್ ಮಾಡಿದಾಗ ಡೈರೆಕ್ಟ್ರು ತುಂಬ ಚೆನ್ನಾಗಿ ನರೇಟ್ ಮಾಡಿದ್ರು. ಆ್ಯಂಡ್ ಹಿ ಹ್ಯಾಸ್ ವೆರಿ ಗುಡ್ ವಿಷನ್. ಅಂದರೆ ಏನು ಬೇಕು ಏನು ಬೇಡ ಅನ್ನೋದು ಅವರು ಹಿ ಹ್ಯಾಸ್ ವೆರಿ ಗುಡ್ ಕ್ಲಿಯರ್ ವಿಷನ್ ಇದೆ. ಸೊ ಹಾಗಾಗಿ ಸಿನಿಮಾ ಚೆನ್ನಾಗಿ ಬರುತ್ತೆ. ಅಂದರೆ ಸುದೀಪ್ ಸರ್ ಅವ್ರ ಅಕ್ಕನ ಮಗ ಫಸ್ಟ್ ಟೈಮು ಸಿನಿಮಾದಲ್ಲಿ ಮಾಡ್ತಿರೋದು, ಲಾಂಚ್ ಆಗ್ತಿರೋದು. ಸೊ ಹೀಲ್ ಗಿವ್ ಇಸ್ ಬೆಸ್ಟ್ ಅಂತ ಅಂದ್ಕೊತೀನಿ. 100% ಕೊಟ್ಟೇ ಕೊಡ್ತಾರೆ. ಸುದೀಪ್ ಸರ್ ಡೆಫಿನೆಟ್ಲಿ ಬೇರೆಯವ್ರಿಗೆಲ್ಲ ಮಾರ್ಗದರ್ಶನ ಮಾಡ್ತಾರೆ ಅಂದಾಗ ಅವ್ರಿಗೂ ಮಾರ್ಗದರ್ಶನ ಮಾಡಿರ್ತಾರೆ. ಸೊ ಹಾಗಾಗಿ ಅವ್ರ ಮಾರ್ಗದರ್ಶನದಲ್ಲಿ ಬಂದಿರೋಂಥ ಹುಡುಗ, ಸೊ ಅವರಷ್ಟೇ ಎತ್ತರಕ್ಕೆ ಬೆಳೀಲಿ ಅಂತ ನಾನು ಅನ್ಕೊತೀನಿ. ಐ ವಿಶ್. ಥ್ಯಾಂಕ್ ಯು ಸೊ ಮಚ್. ಸಾಕಷ್ಟು ವಿಚಾರಗಳನ್ನು ಹಂಚ್ಕೊಂಡ್ರಿ. ಆಲ್ ದ ವೆರಿ ಬೆಸ್ಟ್ ನಿಮ್ಮ ಮೂವಿಗೆ ಅಂತ ಹೇಳ್ತಾ ಧನ್ಯವಾದ. ಇದಿಷ್ಟು ಹಂಸ ಅವರ ಮಾತಾಗಿತ್ತು ಅಂತ ಹೇಳ್ತಾ ಕ್ಯಾಮರಾ ಪರ್ಸನ್ ಶಿವು ಜೊತೆ ರೋಜಾ ಮನು ಪಾಟೀಲ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.